ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹೋನ್ನತವಾದಂತ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವಾದಿ ದೇವರ ನಾಮದಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ದೇವರಾಗಿದ್ದಾರೆ. ಈ ಲೋಕದಲ್ಲಿ ಯಾರು ಪ್ರೀತಿಸಿದ್ರು ಪ್ರೀತಿಸಿಲ್ಲ ಅಂದ್ರೂ ಎಲ್ಲರಿಗಿಂತ ಅತ್ಯಧಿಕವಾಗಿ ಮಿಗಿಲಾಗಿ ಪ್ರೀತಿಸುವಂತ ದೇವರು ತಂದೆ ತಾಯಿ ಆಗಲಿ ಸ್ನೇಹಿತರಂತಾಗಲಿ ಇರುವಂಥದ್ದು ಒಬ್ಬರೇ, ಅದು ಯೇಸು ಕ್ರಿಸ್ತ. ಆತನು ನಮ್ಮೆಲ್ಲರನ್ನ ಪ್ರೀತಿಸುವಂಥ ದೇವರಾಗಿದ್ದಾರೆ. ಆಮೇಲೆ ಅದಕ್ಕಾಗಿಯೇ ಈ ದಿನ ನಮ್ಮನ್ನ ಜೀವಿಸುವಂತೆ ಮಾಡ್ತಾ ಇದ್ದಾರೆ, ಈ ಲೋಕವನ್ನು ನೋಡುವಂತೆ ಮಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಮತ್ತೊಂದು ಅವಕಾಶವಾಗಿ ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ನಮ್ಮನ್ನ ಬದುಕುಳಿಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅದಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾನೆ. ಹಾಗಿದ್ರೆ ದೇವರು ತನ್ನ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಆತನು ನಮಗಾಗಿ ಒದಗಿಸಿ ಕೊಡ್ತಾ ಇರುವಂತ ಜೀವವುಳ್ಳ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೋಬನು ಬರೆದ ಗ್ರಂಥ 22ನೇ ಅಧ್ಯಾಯ 28ನೇ ವಚನ. ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಿಜವೇ ಪ್ರಿಯರೇ, ಯಾವಾಗ ನಾವು ದೇವರಲ್ಲಿ ಇದ್ದುಕೊಂಡವರಾಗಿ ದೇವರಲ್ಲಿ ಜೀವಿಸುವಂಥವರಾಗಿ ಆತನ ಗುಣಾತಿಶಯಗಳು ನಮ್ಮಲ್ಲಿ ನಾವು ಅನುಭವಿಸಿಕೊಂಡು ಆ ಒಂದು ಗುಣಗಳನ್ನು ನಮ್ಮಿಂದ ನಾವು ಪ್ರಕಟಪಡಿಸುವಂಥ ರೀತಿಯಲ್ಲಿ ನಾವು ಜೀವಿಸುವಾಗ ನಾವು ಏನು ಅಂದುಕೊಂಡಿದ್ದಾಗ್ಯೂ ನಾವೇನು ಸಂಕಲ್ಪಿಸಿಕೊಂಡಿದ್ದಾಗ್ಯೂ ಅದು ದೇವರು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಅದೇ ಇನ್ನೊಂದು ಮಾತಲ್ಲಿ ನಾವು ನೋಡ್ತೇವೆ, ಮನುಷ್ಯರ ಸಂಕಲ್ಪಗಳು ಅನೇಕವಿದ್ದರೂ ಯೆಹೋವನ ಸಂಕಲ್ಪ ಈಡೇರುವುದು ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡ್ತಾ ಇದ್ದೇವೆ. ನಿಜವೇ, ಲೋಕದ ಮನುಷ್ಯರು ಅನೇಕ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಲೋಕವನ್ನ ಪ್ರೀತಿಸುವಂಥವ್ರು, ಲೋಕದಲ್ಲಿ ಜೀವಿಸ್ತಾ ಇರುವಂಥವ್ರು ಅನೇಕ ಆಲೋಚನೆಗಳನ್ನ ಮಾಡ್ತಾರೆ. ತಮ್ಮ ಜೀವಿತದ ಕುರಿತು, ತನ್ನ ಕುಟುಂಬದ ಕುರಿತು, ತನ್ನ ವೈಯಕ್ತಿಕವಾದಂಥ ಪರಿಸ್ಥಿತಿಗಳ ಕುರಿತು, ಬದುಕನ್ನು ಕುರಿತು, ಅವರು ಏನಾಗಬೇಕು, ಹೇಗೆ ಪ್ರತಿಯೊಂದು ಅಲ್ಲಿ ಎಷ್ಟೋ ಆಲೋಚನೆಗಳಿರುತ್ತೆ. ಆದರೆ ಅಂಥವರ ಆಲೋಚನೆಗಳು ಅನೇಕವಿದ್ದರೂ ಕೂಡ ದೇವರ ಆಲೋಚನೆ ಮಾತ್ರವೇ ನೆರವೇರುತ್ತೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ಮಕ್ಕಳು ದೇವರಲ್ಲಿ ಜೀವಿಸ್ತಾ ಇರುವಂಥದ್ದು, ದೇವರ ನಿರೀಕ್ಷಿಸಿಕೊಂಡಿರುವಂಥದ್ದು, ದೇವರಿಗಾಗಿಯೇ ಬದುಕ್ತಾ ಇರುವಂತಹ ಪ್ರತಿಯೊಬ್ಬರ ತನ್ನ ಮಕ್ಕಳನ್ನ ದೇವರು ಬಹಳವಾಗಿ ಪ್ರೀತಿಸುವಂತ ದೇವರು. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನೆರವೇರುತ್ತದೆ ಎಂಬುದಾಗಿ. ಆಮೇನ್. ಜೀವೆ, ಆತನ ಭಯ ಭಕ್ತಿಯಲ್ಲಿ ನಾವು ಜೀವಿಸುವಾಗ ನೀವೇನು ಸಂಕಲ್ಪಿಸಿಕೊಂಡ್ರು ಅದು ದೇವರಿಗೆ ಚಿತ್ತಕ್ಕೆ ಒಳ್ಳೆಯದೆಂಬು ತೋರಿದಾಗ ಅದು ಅನೇಕರಿಗೆ ಉತ್ತಮವಾಗಿರುತ್ತದೆ. ಅದು ನಿಮ್ಮ ಜೀವಿತಕ್ಕೆ ಉತ್ತಮ ಎಂಬುದಾಗಿ ದೇವರು ನೆನೆಸಿದೆ. ಖಂಡಿತವಾಗಿ ಅದನ್ನು ಮಾಡಲಿಕ್ಕೆ ಶಕ್ತನು ಪ್ರಿಯರೇ. ಅದಕ್ಕೆ ಎಷ್ಟೇ ಪರಿಸ್ಥಿತಿಗಳು ಅಡ್ಡು ಬಂದರೂ ಕೂಡ, ಎಷ್ಟೇ ಮನುಷ್ಯರು ಅಡ್ಡಿಗಳು ಬಂದರೂ ಕೂಡ ಅದೆಲ್ಲವನ್ನ ದಾಟಿ ಆ ಒಂದು ಸಂಕಲ್ಪ ನಿಮ್ಮಲ್ಲಿ ನಮ್ಮೆಲ್ಲರಲ್ಲಿ ನೆರವೇರಲಿಕ್ಕೆ ದೇವರು ಶಕ್ತಿಯುತನಾಗಿದ್ದಾನೆ, ನೆರವೇರಿಸುವಂತ ದೇವರಾಗಿದ್ದಾರೆ. ಆಮೇನ್. ಏನನ್ನ ಸಂಕಲ್ಪಿಸಿಕೊಂಡಿದ್ದೀರಿ? ಅನೇಕ ಸಂದರ್ಭದಲ್ಲಿ ದೇವರ ಅನುಗ್ರಹವಿಲ್ಲದೆ, ದೇವರ ಚಿತ್ತ ಇಲ್ಲದೆ, ದೇವರನ್ನ ಕೇಳದೆ ಅನೇಕ ಆಲೋಚನೆಗಳನ್ನ ಮಾಡ್ತಾ ಇರ್ತವೆ. ಅದ್ಯಾವುದು ನೆರವೇರ್ತಾ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಆಲೋಚನೆ ಮಾಡೋದೇ ಕೆಲವೊಬ್ರು, ಆಸೆ ಪಡೋದು ಕೆಲವರು ಬಿಟ್ಟು ನಿರಾಸೆ ಉಳ್ಳವರಾಗಿರ್ತಾರೆ. ಆಗಲ್ಲ ಪ್ರಿಯರೇ, ನಾವು ದೇವರನ್ನ ಅರ್ಥ ಮಾಡಿಕೊಳ್ಬೇಕು. ದೇವರನ್ನ ನೀನು ಪ್ರೀತಿಸೋದಾದ್ರೆ ಆತನ ಚಿತ್ತ ಏನು, ಆತನ ಉದ್ದೇಶ ಏನು, ಆತನು ಏನನ್ನ ಬಯಸ್ಬೇಕು ಅಂದ್ಕೊಂಡಿದ್ದಾರೆ ಎಂಬುದಾಗಿ ನಮಗೆ ಅರ್ಥ ಆಗುತ್ತೆ. ಆಮೇನ್. ಮೇ ಬಿ ಈ ಲೋಕದ ತಂದೆ ತಾಯಿಗಳಿಗೋ, ನೀವು ಪ್ರೀತಿಸುವಂತ ವ್ಯಕ್ತಿಗಳಿಗೋ, ಅಥವಾ ನಿಮ್ಮನ್ನ ಪ್ರೀತಿಸುವಂತ ವ್ಯಕ್ತಿಗಳಿಗೋ
ಸೊ ನಿಮ್ಮ ಸ್ನೇಹಿತರಿಗೂ ಅದು ಅರ್ಥ ಆಗದೇ ಇರಬಹುದೇನೋ, ಆದರೆ ಉತ್ತಮವಾಗಿ, ಶಾಶ್ವತವಾಗಿ, ನಿಜವಾಗಿ, ನಿಷ್ಕಲ್ಮಶ ಇಲ್ಲದೆ ಪ್ರೀತಿಯಿಂದ ಪ್ರೀತಿಸ್ತಾ ಇರುವಂತ ದೇವಾದಿ ದೇವರಿಗೆ ನಮ್ಮ ಎಲ್ಲಾ ಪರಿಸ್ಥಿತಿಗಳು ಗೊತ್ತು. ನಾವೇನು ಆಲೋಚನೆ ಮಾಡ್ತೇವೋ, ನಾವೇನು ಸಂಕಲ್ಪಿಸಿಕೊಳ್ತೇವೋ ಅದನ್ನು ನೆರವೇರಿಸಲಿಕ್ಕೆ ನನ್ನ ದೇವರು ಶಕ್ತಿಯುತನಾಗಿದ್ದಾನೆ. ಆತನಿಗೆ ಸರ್ವವೂ ಸಾಧ್ಯ, ಸಮಸ್ತವೂ ಸಾಧ್ಯ. ಆತನಿಗೆ ಅಸಾಧ್ಯವಾದುದು ಒಂದು ಕೂಡ ಇಲ್ಲ. ಆಮೇನ್. ಅಂತ ಉನ್ನತನಾದಂಥ ದೇವರನ್ನು ನೀನು ಪ್ರೀತಿಸುವಾಗ ಈ 11 ತಿಂಗಳು ನಮ್ಮನ್ನ ಕಾದು ಕಾಪಾಡಿ 12ನೇ ತಿಂಗಳಲ್ಲೂ ಕೂಡ ನಮ್ಮನ್ನ ಕಾದು ಕಾಪಾಡ್ಕೊಂಡು ಬರ್ತಾ ಇರುವಂತ ದೇವರಿಗೆ ನಿನ್ನ ಒಂದು ಸ್ಥಿತಿಗತಿಗಳು ಗೊತ್ತು. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನೀನೇನು ಸಂಕಲ್ಪಿಸಿಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದೆಯೋ ಖಂಡಿತವಾಗಿಯೂ ಅದನ್ನು ನೆರವೇರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಅದು ಹಣಕಾಸಿನ ವಿಚಾರವ, ಅದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿಯ ಒಂದು ರಕ್ಷಣೆಯ ಅನುಭವದಿಂದಲ, ಅಥವಾ ಹೇಳಿಕೊಳ್ಳಲಾಗಂಥ ಪರಿಸ್ಥಿತಿಯ ಸೊ ಒಂದು ಜಯ ಜೀವಿತವನ್ನು ಹೊಂದಿಕೊಳ್ಬೇಕೆಂಬುದಾಗಿಯ, ಸೋಲು ಎಂಬುದಾಗಿ ನೋಡಿ ಸೊ ಜಯವೇ ಇಲ್ಲದಂಥ ಜೀವಿತದಲ್ಲಿ ಒಂದು ಜಯ ಕಾಣಬೇಕೆಂಬುದಾಗಿ ನೀವು ನೆನೆಸ್ತಾ ಇದ್ದೀರಾ, ಅದನ್ನು ಸಂಕಲ್ಪಿಸಿಕೊಳ್ತಾ ಇದ್ದೀರಾ. ಖಂಡಿತ ದೇವರು ಅದನ್ನ ಈ ತಿಂಗಳಲ್ಲೇ ನೆರವೇರಿಸಲಿಕ್ಕೆ, ಈ ವರ್ಷದಲ್ಲಿ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾರೆ. ಆಮೇನ್. ನಂಬಿಕೆ ಇಲ್ಲೋದಾದ್ರೆ ದೇವರಿಗೆ ಮಹಿಮೆ ಸಲ್ಲಿಸ್ರಿ. ನೀವು ಹೊಂದಿಕೊಂಡಿದ್ದೀರಿ ಎಂಬುದಾಗಿ ನಂಬಿ ದೇವರನ್ನ ಪ್ರಾರ್ಥಿಸಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ರಿ. ದೇವರಿಗೆ ಸ್ತೋತ್ರ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಮಹೋನ್ನತರೇ, ಯಾವುದನ್ನು ನಾವು ಸಂಕಲ್ಪಿಸಿಕೊಳ್ತೇವೋ ಅದನ್ನು ನೆರವೇರಿಸಲಿಕ್ಕೆ ಶಕ್ತನಪ್ಪ. ನಿನ್ನಲ್ಲಿ ಇದ್ದುಕೊಂಡು ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ನಿರೀಕ್ಷಣೆಯಲ್ಲಿ ನೀನೇ ಎಲ್ಲವೆಂಬುದಾಗಿ ನಿನ್ನಲ್ಲಿ ಜೀವಿಸುವಂಥ ಪ್ರತಿ ಮಕ್ಕಳಿಗೆ ಅಪ್ಪ ನಿನ್ನ ಚಿತ್ತದ ಪ್ರಕಾರ ಸಂಕಲ್ಪಗಳು ನೆರವೇರಿಸಿ ಅಪ್ಪ ಸಾಕ್ಷಿಯಾಗಿ ನಿಲ್ಲಿಸುವಂಥ ದೇವರಪ್ಪ, ಅದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಕರ್ತನೆ ಈ ವಾಗ್ದಾನ ವಾಕ್ಯದ ಮೂಲಕ ಆಶ್ವಸ್ಯ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. Praise the Lord.